ಯೋಗಿ ಆದಿತ್ಯನಾಥ್ಗೆ ಬಾಂಬ್ ಬೆದರಿಕೆ, ಇಬ್ಬರು ಆರೋಪಿಗಳು ಬಂಧನ, ಕಳಚಿಬಿತ್ತ ಬಿಜೆಪಿಯ ಮತ್ತೊಂದು ಮುಖವಾಡ. 2024ರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದು ಮತ್ತೆ ಕೇಂದ್ರದಲ್ಲಿ ಗದ್ದುಗೆ ಹಿಡಿಯಬೇಕು ಅಂತೇಳಿ ಬಿಜೆಪಿ ನಾಯಕರು ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಅವರ ಬತ್ತಳಿಕೆಯಲ್ಲಿರೋ ಈ ಸಲದ ಬ್ರಹ್ಮಾಸ್ತ್ರ ಅಂದ್ರೆ ಅದು ರಾಮ ಮಂದಿರ. ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮ ಮತ್ತು ರಾಮ ಮಂದಿರದ ಹೆಸರಲ್ಲಿ ದೇಶದ ಬಹುಸಂಖ್ಯಾತ ಹಿಂದೂಗಳನ್ನು ಸೆಳೆದು ಬಿಜೆಪಿ ಮತ್ತೆ ಕೇಂದ್ರದಲ್ಲಿ ಗದ್ದುಗೆ ಹಿಡಿಯೋ ಕನಸು ಕಾಣ್ತಿದೆ. ಇದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ. ಆದ್ರೆ ಕೆಲ ತಿಂಗಳ ಹಿಂದೆಯೇ ಮುಸ್ಲಿಮರ ಹೆಸರಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕೊಲೆ ಮತ್ತು ರಾಮ ಮಂದಿರ ಸ್ಫೋಟಿಸುವ ಬೆದರಿಕೆ ಇಮೇಲ್ಗಳು ಬಂದಿದ್ವು. ಇದೀಗ ಆ ಇಬ್ಬರು ಸಿಕ್ಕಿ ಬಿದ್ದಿದ್ದು ಅವರು ಮುಸ್ಲಿಮರಲ್ಲ ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಹಾಗಾದ್ರೆ ಏನಿದು ಪ್ರಕರಣ? ಬಂಧಿತ ಆರೋಪಿಗಳ ಹಿಂದಿದ್ದ ಕಾಣದ ಕೈವಾಡ ಯಾರದ್ದು? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಉದ್ಘಾಟನೆಗೆ ಸಿದ್ಧವಾಗಿರೋ ಅಯೋಧ್ಯೆಯ ರಾಮ ಮಂದಿರವನ್ನ ಸ್ಫೋಟಿಸುವ ಹಾಗೂ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಬಾಂಬ್ ದಾಳಿ ಮೂಲಕ ಹತ್ಯೆಗೈಯುವ ಬೆದರಿಕೆಯ ಇಮೇಲ್ ಬಂದಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಹಾಗೆ ಇಮೇಲ್ ಕಳಿಸಿದವರು ತಮ್ಮನ್ನ ಮುಸ್ಲಿಮರು ಅಂತ ಹೇಳಿಕೊಂಡಿದ್ರಂತೆ. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶದ ವಿಶೇಷ ಕಾರ್ಯಪಡೆ ತಂಡ ಕಳೆದ ಬುಧವಾರ ಅಂದ್ರೆ ಜನವರಿ 3ರ ರಾತ್ರಿ ಆ ಇಬ್ಬರು ಆರೋಪಿಗಳನ್ನ ಬಂಧಿಸಿರೋದಾಗಿ ವರದಿಯಾಗಿದೆ. ಹಾಗಾದ್ರೆ ಯಾರಿ ಆರೋಪಿಗಳು? ಇವರು ಅದ್ಯಾಕೆ ಬೆದರಿಕೆ ಇಮೇಲ್ ಗಳನ್ನ ಕಳಿಸಿದ್ರು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೆಲ ದಿನಗಳ ಹಿಂದೆ ಭಾರತೀಯ ಕಿಸಾನ್ ಮಂಚ್ನ ರಾಷ್ಟ್ರೀಯ ಅಧ್ಯಕ್ಷ ದೇವೇಂದ್ರ ತಿವಾರಿ ಅವರಿಗೆ ಬೆದರಿಕೆ ಇಮೇಲ್ ಬಂದಿತ್ತು. ಇದರಲ್ಲಿ ಎಸ್ಟಿಎಫ್ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಮಿತಾಬ್ ಯಶ್ ಹಾಗೂ ರಾಮ ಮಂದಿರ ಯೋಗಿ ಆದಿತ್ಯನಾಥ್ ಅವರಿಗೆ ಬಾಂಬ್ ಬೆದರಿಕೆ ಹಾಕಲಾಗಿತ್ತು. ಅದರಲ್ಲಿ ಮುಸ್ಲಿಂ ಹೆಸರುಗಳಲ್ಲಿ ಕ್ರಿಯೇಟ್ ಮಾಡಿರೋ ಇಮೇಲ್ಗಳನ್ನು ಬಳಸಲಾಗಿತ್ತು ಅನ್ನೋದು ಆರಂಭಿಕ ತನಿಖೆಯಲ್ಲಿ ತಿಳಿದು ಬಂದಿತ್ತು. ಆದ್ರೀಗ ಎಸ್ಟಿಎಫ್ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಮೇಶ್ ಕುಮಾರ್ ಶುಕ್ಲಾ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಆರೋಪಿಗಳಲ್ಲಿ ತಾಹರ್ ಸಿಂಗ್ ಇಮೇಲ್ ಖಾತೆಗಳನ್ನು ರಚಿಸಿದ್ದು ಓಂ ಪ್ರಕಾಶ್ ಇಮೇಲ್ ಕಳಿಸಿದ್ರು. ಇಬ್ಬರು ತಿವಾರಿ ಅವರ ಅರೆ ವೈದ್ಯಕೀಯ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು ಅಂತೇಳಿ ಪೊಲೀಸರು ಹೇಳಿದ್ದಾರೆ. ಭಾರತೀಯ ಕಿಸಾನ್ ಮಂಚ್ ಮತ್ತು ಭಾರತೀಯ ಗೌಸೇವಾ ಪರಿಷತ್ ಎಂಬ ಹೆಸರಿನಲ್ಲಿ ಎನ್ಜಿಒಗಳನ್ನು ನಡೆಸುತ್ತಿರುವ ದೇವೇಂದ್ರ ತಿವಾರಿ ಅವರ ಸೂಚನೆಯ ಮೇರೆಗೆ ನಾವು ನಕಲಿ ಐಡಿಗಳನ್ನು ಬಳಸಿ ಬೆದರಿಕೆಯ ಇಮೇಲ್ಗಳನ್ನು ಕಳಿಸಿರುವ ಕೆಲಸವನ್ನ ಮಾಡುತ್ತಿದ್ದೆವು ಅಂತೇಳಿ ವಿಚಾರಣೆ ವೇಳೆ ಆರೋಪಿಗಳು ಬಾಯ್ಬಿಟ್ಟಿರೋದಾಗಿ ಪೊಲೀಸರು ತಿಳಿಸಿರೋದಾಗಿ ವರದಿಯಾಗಿದೆ. ಮಾಧ್ಯಮದ ಗಮನ ಮತ್ತು ರಾಜಕೀಯವಾಗಿ ಬೆಳೆಯಲು ಎಕ್ಸ್ ಖಾತೆಯ ಮೂಲಕ ಪ್ರಚಾರ ಗಿಟ್ಟಿಸಿಕೊಳ್ಳಲು ಅವರು ಈ ರೀತಿ ಮಾಡುತ್ತಿದ್ರು ಅಂತೇಳಿ ಆರೋಪಿಗಳು ಹೇಳಿರೋದಾಗಿ ಪೊಲೀಸರು ತಿಳಿಸಿದ್ದಾರೆ. ಇನ್ನ ಇಮೇಲ್ಗಳನ್ನು ಕಳಿಸಿದ ನಂತರ ತಿವಾರಿ ಅವರ ಆದೇಶದ ಮೇರೆಗೆ ಬಳಸಿದ ಮೊಬೈಲ್ ಫೋನ್ಗಳನ್ನು ನಾಶಪಡಿಸಲು ಹೇಳಿದ್ರು. ಕೃತ್ಯಕ್ಕೆ ಇಂಟರ್ನೆಟ್ಗಾಗಿ ಕಚೇರಿಯ ವೈಫೈ ಅನ್ನು ಬಳಸಲಾಗಿತ್ತು ಅಂತೇಳಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರೋ ಕರ್ನಾಟಕ ಕಾಂಗ್ರೆಸ್, ರಾಮ ಮಂದಿರವನ್ನ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನ ಸ್ಫೋಟಿಸುತ್ತೇವೆ ಎಂದು ಮುಸ್ಲಿಮರ ಹೆಸರಲ್ಲಿ ಬೆದರಿಕೆ ಹಾಕಿದವರು ತಾಹರ್ ಸಿಂಗ್ ಹಾಗೂ ಓಂ ಪ್ರಕಾಶ್ ಮಿಶ್ರಾ. ರಾಮ ಮಂದಿರದ ದರ್ಶನಕ್ಕೆ ಹೋಗುವವರು ಎಚ್ಚರಿಕೆಯಿಂದ ಇರಬೇಕು ಎಂದಾಗ ಬೊಬ್ಬೆ ಹೊಡೆಯುವ ಬಿಜೆಪಿ ನಾಯಕರು ಸಂಘ ಪರಿವಾರದ ಬೆಂಬಲಿಗರ ಈ ಕೃತ್ಯಕ್ಕೆ ಮೌನ ವಹಿಸುತ್ತಾರೆ. ಇವರು ಯಾರ ಲಾಭಕ್ಕಾಗಿ ಬೆದರಿಕೆ ಹಾಕಿದ್ರು? ಮುಸ್ಲಿಮರ ಹೆಸರು ಬಳಸಿ ಬೆದರಿಕೆ ಹಾಕಿದ್ದಕ್ಕೆ ಇವರ ಉದ್ದೇಶ ಏನಿತ್ತು? ಬಿಜೆಪಿ ನಾಯಕರು ಉತ್ತರಿಸುವರೆ. ಚುನಾವಣೆಯ ಲಾಭಕ್ಕಾಗಿ ಕೋಮುದಳ್ಳೂರಿ ಸೃಷ್ಟಿಸೋದಕ್ಕಾಗಿ ಬಿಜೆಪಿ ಯಾರನ್ನ ಬೇಕಾದ್ರೂ ಬಳಸಿ ಏನನ್ನ ಬೇಕಾದ್ರೂ ಮಾಡಬಲ್ಲರು ಎಂಬ ಎಚ್ಚರಿಕೆ ಜನತೆಗಿರಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಹಾಗಾದ್ರೆ ಮುಸ್ಲಿಮರ ಹೆಸರಲ್ಲಿ ನಕಲಿ ಬೆದರಿಕೆ ಇಮೇಲ್ಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.